Hi, I am Kaviraj from scoringtarget.com. In today's session, we are going to learn mix quiz on English grammar for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಮಿಕ್ಸ್ ಆಗಿ ಇಂಗ್ಲೀಷ್ ಗ್ರಾಮರ್ ಮೇಲೆ ಕ್ವಿಝನ್ನು ಮಾಡ್ತಿದ್ವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋಲಿ ಎಲ್ಲ ಲೆಸನ್ಗಳು, ಎಲ್ಲ ಒಂದು ಪೊಯಮ್ಗಳು ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಹಾಗೂ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಆಗಿ ನಾವು ಒಂದು ಕ್ವಿಜ್ಗಳನ್ನ ಮಾಡಿದ್ವಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಇವತ್ತು ನಾವು ಗ್ರಾಮರ್ನ ಎಲ್ಲ ಪ್ರಶ್ನೆಗಳಿಗೆ, ಅಂದರೆ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಕ್ವಿಜ್ ರೂಪದಲ್ಲಿ ಆಟ ಆಡೋಣ. ಸೊ ಲೆಟ್ ಸ್ಟಾರ್ಟ್. ನೋಡೋಣ. ಈಗ ಮೊದಲನೇ ಪ್ರಶ್ನೆ, ದ ವರ್ಡ್ ನ್ಯೂಕ್ಲಿಯರ್ ಕೋಲೊಕೇಟ್ಸ್ ವಿತ್ ಡ್ಯಾಶ್ ಡ್ಯಾಶ್ ಅಂತ ಇದೆ. ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಅಂತಕ್ಕಂಥ ವರ್ಡ್ ಜೊತೆಗೆ ಯಾವ ವರ್ಡ್ ಕೋಲೊಕೇಟ್ ಆಗುತ್ತೆ ಅಂತ ಇದೆ. ಆಪ್ಷನ್ ಎ ಲ್ಯಾಂಡ್, ಆಪ್ಷನ್ ಬಿ ವೆಪನ್, ಆಪ್ಷನ್ ಸಿ ಡ್ಯಾಮೇಜ್, ಆಪ್ಷನ್ ಡಿ ಬೋಲ್ಟ್. ಸೊ ಮಕ್ಕಳೇ, ಇಲ್ಲಿ ನೀವು ಕ್ವಿಜ್ ಆಡ್ತಾ ಕ್ವಿಜ್ನ ಕೊನೆವರೆಗೂ ಎಷ್ಟು ಆನ್ಸರ್ಗಳನ್ನು ಸರಿಯಾಗಿ ಕೊಟ್ಟಿದ್ದೀರಾ, ಎಷ್ಟು ತಪ್ಪು ಉತ್ತರ ಕೊಟ್ಟಿದ್ದೀರಾ ನೋಟ್ ಮಾಡ್ಕೊಳ್ಳಿ. ಕ್ವಿಜ್ನ ಕೊನೆಯಲ್ಲಿ ನೀವು ಸ್ಕೋರನ್ನು ತಿಳಿಸೋಣ. ನೋಡೋಣ ನಿಮ್ಮ ಸ್ಕೋರ್ನಿಂದ ನನಗೂ ಕೂಡ ಒಂದು ಅರ್ಥ ಆಗುತ್ತೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. 10 ಸೆಕೆಂಡ್ ಒಳಗಾಗಿ ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಓಕೆ. ಸೊ ನೋಡಿ, ಇಲ್ಲಿ ನ್ಯೂಕ್ಲಿಯರ್ ಅಂತಕ್ಕಂಥ ಪದಕ್ಕೆ ಯಾವ ಪದ ಕೋಲೊಕೇಟ್ ಆಗುತ್ತೆ ಅಂತ ಇದೆ. ಸೊ ನಿಮ್ಮ ಕೌಂಟ್ ಡೌನ್ ಮುಗಿತಾ ಇದೆ. ಸರಿ, ಈಗ ನಾವು ಸರಿ ಉತ್ತರ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಬಿ ವೆಪನ್, ನ್ಯೂಕ್ಲಿಯರ್ ವೆಪನ್. ಈಗ ಎರಡನೇ ಪ್ರಶ್ನೆ ಹೋಗ್ತಾ ಇದ್ದೀವಿ. ಸುರೇಂದರ್ ಗೇವ್ ಹಿಮ್ ಅ ಸ್ಟ್ರೇಂಜ್ ಲುಕ್, ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್ ಈಸ್ ಡ್ಯಾಶ್ ಡ್ಯಾಶ್. ಸೊ ಈ ಸೆಂಟೆನ್ಸಲ್ಲಿ ಸ್ಟ್ರೇಂಜ್ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ. ಆಪ್ಷನ್ ಎ ಅಡ್ವರ್ಬ್, ಆಪ್ಷನ್ ಬಿ ವರ್ಬ್, ಆಪ್ಷನ್ ಸಿ ಅಡ್ಜೆಕ್ಟಿವ್, ಆಪ್ಷನ್ ಡಿ ನೌನ್. ಓಕೆ ಮಕ್ಕಳೇ, ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಾನು ಪ್ರತಿದಿನ ಮಾಡ್ತಕ್ಕಂಥ ವಿಡಿಯೋಗ ನೋಟಿಸ್ ತಮ್ಮ ಮೊಬೈಲ್ಗೆ ಬಿಫೋರಾಗೆ ಬರುತ್ತೆ. ಓಕೆ, ನಿಮ್ಮ ಕೌಂಟ್ ಡೌನ್ 0ಗೆ ಬಂದು ನಿಂತಿದೆ. ಈಗ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಅಡ್ಜೆಕ್ಟಿವ್, ಅಂದರೆ ನಾಮವಿಶೇಷಣ. ಮುಂದಿನ ಪ್ರಶ್ನೆ, ಪ್ರಾಕ್ಟೀಸ್ ವೆಲ್, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್, ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಈ ಸೆಂಟೆನ್ಸ್ನಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಗುತ್ತೆ ಅಂತ ಹೇಳಬೇಕು. ಯಾವ ಸೆಂಟೆನ್ಸ್? ಪ್ರಾಕ್ಟೀಸ್ ವೆಲ್, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಆಪ್ಷನ್ ಎ ಅಡ್ವೈಸ್, ಆಪ್ಷನ್ ಬಿ ಆರ್ಡರ್, ಸಿ ರಿಕ್ವೆಸ್ಟ್, ಡಿ ಒಬೆ. ಸೊ ನೋಡಿ, ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಪ್ರಾಕ್ಟೀಸ್ ವೆಲ್, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಸೊ ಇದು ಏನು ಅಡ್ವೈಸ್ ಆಗುತ್ತಾ, ಆರ್ಡರ್ ಆಗುತ್ತಾ, ರಿಕ್ವೆಸ್ಟ್ ಆಗುತ್ತಾ, ಒಬೆ ಆಗುತ್ತಾ ಅಂತ ನೋಡಿ. ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ಕೊಡಿ. ನನಗೆ ಉತ್ತರವನ್ನು ಹೇಳ್ತೀನಿ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಉತ್ತರ ಸರಿಯಾಗಿದೆನಾ ಇಲ್ಲ ಅಂತ. ಸೊ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಎ ಅಡ್ವೈಸ್. ಇದೊಂದು ಅಡ್ವೈಸ್, ಸಲಹೆ ಕೊಟ್ಟಂತೆ. ನೋಡಿ, ಪ್ರಾಕ್ಟೀಸ್ ವೆಲ್, ಚೆನ್ನಾಗಿ ಓದ್ಕೊಳ್ಳಿ, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್, ಮುಂದಿನ ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತೀರಾ ಅಂತ ಅರ್ಥ ಕೊಡ್ತಾ ಇದೆ. ಕ್ವೆಶ್ಚನ್ ನಂಬರ್ 4, ಐ ಡ್ಯಾಶ್ ಡ್ಯಾಶ್ ಕಟ್ ದ ಡ್ಯಾಶ್ ಡ್ಯಾಶ್ ಇಫ್ ಐ ಹ್ಯಾಡ್ ಆ್ಯನ್ ಎಕ್ಸ್, ಚೂಸ್ ಸೂಟೇಬಲ್ ಹೋಮೋಫೋನ್. ಇಲ್ಲಿ 2 ಬಿಟ್ಟ ಸ್ಥಳಗಳನ್ನ ಇವೆ. ಸೊ ನಾವಿಲ್ಲಿ 2 ಬಿಟ್ಟ ಸ್ಥಳಗಳಲ್ಲಿ ಸೂಕ್ತವಾದ ಹೋಮೋಫೋನನ್ನು ಫಿಲಪ್ ಮಾಡಬೇಕು. ಆಪ್ಷನ್ ಎ ವುಡ್ ವುಡ್, ಬಿ ವುಡ್ ವುಡ್, ಸಿ ವುಡ್ ವುಡ್, ಡಿ ವುಡ್ ವುಡ್. ಏನೆಲ್ಲ ವುಡ್ ಅಂತಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಅದಕ್ಕಾಗಿ ನಾವು ಇದಕ್ಕೆ ಹೋಮೋಫೋನ್ಸ್ ಅಂತ ಕರಿತೀವಿ. ಬಟ್ ಸ್ಪೆಲ್ಲಿಂಗ್ ಚೇಂಜ್ ಇರುತ್ತೆ. ನೋಡ್ಕೊಳ್ಳಿ ಕರೆಕ್ಟಾದ ಯಾವ ಹೋಮೋಫೋನನ್ನು. ಇಲ್ಲಿ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆ, ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಓಕೆ ಮಕ್ಕಳು, ನಿಮ್ಮ ಕೌಂಟ್ ಡೌನ್ ಈಗ ಓವರ್ ಆಗಿದೆ. ಕಾಮೆಂಟನ್ನು ಸ್ಟಾಪ್ ಮಾಡಿ. ಈಗ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ವುಡ್ ವುಡ್, ಅಂದರೆ WOULD ಆಮೇಲೆ ವುಡ್. ನೋಡಿ, ಐ ವುಡ್ ಕಟ್, ಐ ವುಡ್ ಅಂತಕ್ಕಂಥದ್ದು ಇದು ಒಂದು ಮಾಡೆಲ್ ಆಕ್ಸಿಲರಿ ಆಗುತ್ತೆ. ದ ವುಡ್, ವುಡ್ ಅಂದರೆ ಕಟ್ಟಿಗೆ, ಎರಡು ಕೂಡ ಹೋಮೋಫೋನ್. ಓಕೆ, ಮುಂದಿನ ಪ್ರಶ್ನೆ, ಮಿಸ್ಟರ್ ಆರೋಡ್ ಈಸ್ ಬ್ರೈಟೆಸ್ಟ್ ಸ್ಟೂಡೆಂಟ್, ಚೂಸ್ ಸೂಟೇಬಲ್ ಆರ್ಟಿಕಲ್. ಸೊ ಇಲ್ಲಿ ಆರ್ಟಿಕಲನ್ನು ಫಿಲಪ್ ಮಾಡಬೇಕು. ಆಪ್ಷನ್ ಎ ಆರ್ಟಿಕಲ್, ಬಿ ಆ್ಯನ್ ಆರ್ಟಿಕಲ್, ಸಿ ದ ಆರ್ಟಿಕಲ್, ಡಿ ನೋ ಯೂಸ್ ಆಫ್ ಆರ್ಟಿಕಲ್. ನೋಡಿ ಯಾವ ಆರ್ಟಿಕಲನ್ನು ಫಿಲಪ್ ಮಾಡ್ತೀರಾ ಅಂತ. ತುಂಬ ಈಸಿಯಾದ ಪ್ರಶ್ನೆ ಇದೆ. ಇಲ್ಲಿ ಒಂದು ಕ್ಲೂ ಕೊಡ್ಬೋದು ನಿಮಗೆ. ಈ ಕೊಟ್ಟಂಥ ಸೆಂಟೆನ್ಸ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೊ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಒಂದು ಕ್ಲೂಸನ್ನು ಕೊಟ್ಟಿದ್ದೀನಿ. ಈಗ ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ಕೊಡಿ. ಓಕೆ, ತುಂಬ ಈಸಿಯಾಗಿದೆ. ನಾನು ಕ್ಲೂ ಕೊಟ್ಟಾಗಂತೂ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೋದು. ನೋಡೋಣ, ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ದ, ಆರ್ಟಿಕಲ್ ದ.
ಕ್ವೆಶನ್ 6, ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ಡ್ಯಾಶ್ ಡ್ಯಾಶ್ ರೆಸ್ಪೆಕ್ಟ್ ಅಂತ ಇದೆ. ಇದು ಹೀರೋ ಪಾಠದಿಂದ ಆಯ್ಕೆ ಮಾಡಿಕೊಡೋಂಥ ಒಂದು ಸೆಂಟೆನ್ಸ್. ಇಲ್ಲಿ ನಾವೀಗ ಏನು ಬೇಕಂದರೆ ಸೂಕ್ತವಾದ ಪ್ರಿಪೋಸಿಷನನ್ನು ಫಿಲಪ್ ಮಾಡಬೇಕು. ನಾನು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ, ನಾನು ಹೇಳ್ತಾ ಇದ್ದೀನಿ ಓವರಲ್ ಆಗಿ. ಪ್ರಿಪೋಸಿಷನನ್ನು ಯಾವ್ದು ತುಂಬಬೇಕು? ಆಪ್ಷನ್ ಎ ಇನ್, ಆಪ್ಷನ್ ಬಿ ಫ್ರಾಮ್, ಆಪ್ಷನ್ ಸಿ ವಿತ್, ಡಿ ಟು. ನೋಡಿ, ಈ 4 ಪ್ರಿಪೋಸಿಷನ್ಗಳಲ್ಲಿ ಸೂಕ್ತವಾದ ಪ್ರಿಪೋಸಿಷನ್ ಯಾವುದು? ನೀವು ಹೀರೋ ಪಾಠವನ್ನು ಕಲ್ತೀರಾ, ಅಲ್ಲಿ ಎಲ್ಲ ಸೆಂಟೆನ್ಸನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಂಡಿರ್ತೀರ. ಸೊ ಈಸಿಯಾಗಿ ನೀವು ಈ ಆನ್ಸರನ್ನು ಕೊಡ್ತೀರಾ ಅನ್ಕೋತೀನಿ. ಸಾಕಷ್ಟು ವಿದ್ಯಾರ್ಥಿ ಕೂಡ ಸರಿ ಉತ್ತರ ಕೊಡ್ತಾಯಿದ್ದೀರಾ. ಸೊ ಥ್ಯಾಂಕ್ ಯು. ನೋಡೋಣ ಈಗ ಸರಿಯಾದ ಉತ್ತರ ಏನಿದೆ. ಆಪ್ಷನ್ ಸಿ ವಿತ್. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಅಂತ ನಮಗೆ ಪಾಠದಲ್ಲಿ ಇತ್ತು ಅದಲ್ವಾ. 7th ಒನ್, ಸ್ಟಾರ್ಟ್ ಎಟ್ ಒನ್ಸ್ ಡ್ಯಾಶ್ ಡ್ಯಾಶ್ ವಿ ವಿಲ್ ಬಿ ಲೇಟ್. ನೋಡಿ, ಇಲ್ಲಿ ವೆನ್, ಇಲ್ಲಿ ನಾವು ಸೂಕ್ತವಾದ ಒಂದು ಕಂಜಕ್ಷನನ್ನು ಯೂಸ್ ಮಾಡಬೇಕು. ಆಪ್ಷನ್ ಬಿ ಬಟ್, ಸಿ ಆ್ಯಂಡ್, ಡಿ ಆರ್. ನೋಡಿ, ಯಾವ ಕಂಜಕ್ಷನನ್ನು ಫಿಲಪ್ ಮಾಡ್ತೀರಿ? ಕಂಜಕ್ಷನ್ ಅಥವಾ ಲಿಂಕಿಂಗ್ ವರ್ಡ್ಸ್ ಅಂತ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಯಾವ ಲಿಂಕಿಂಗ್ ವರ್ಡನ್ನು ಇಲ್ಲಿ ಆ್ಯಡ್ ಮಾಡ್ತೀರಾ ಅಂತ 10 ಸೆಕೆಂಡ್ಗಳ ಒಳಗಾಗಿ ನಿಮ್ಮ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ತುಂಬ ಈಸಿಯಾಗಿ ಪ್ರಶ್ನೆ ಇದೆ. ಸ್ಟಾರ್ಟ್ ಎಟ್ ಒನ್ಸ್ ಡ್ಯಾಶ್ ಡ್ಯಾಶ್ ವಿ ವಿಲ್ ಬಿ ಲೇಟ್. ಓಕೆ, ನಾವೀಗ ಕೀ ಆನ್ಸರ್ ನೋಡೋಣ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಡಿ ಆರ್. ಸ್ಟಾರ್ಟ್ ಎಟ್ ಒನ್ಸ್ ಆರ್ ವಿ ವಿಲ್ ಬಿ ಲೇಟ್. ಬೇಗ ಹೊರಡಿ, ಇಲ್ಲಾಂದರೆ ನಮಗೆ ಲೇಟ್ ಆಗುತ್ತೆ ಅಂತ. 8th ಒನ್, ಫಾದರ್ ವಾಸ್ ರೀಡಿಂಗ್ ಅ ನ್ಯೂಸ್ ಪೇಪರ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಈಸ್. ಫಾದರ್ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್, ಈ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸನ್ನು ಮಾಡಿ ಅಂತ. ಆಪ್ಷನ್ ಎ, ಅ ನ್ಯೂಸ್ ಪೇಪರ್ ಈಸ್ ಬೀಂಗ್ ರೆಡ್ ಬೈ ಫಾದರ್. ಬಿ, ಅ ನ್ಯೂಸ್ ಪೇಪರ್ ವಾಸ್ ಬೀಂಗ್ ರೆಡ್ ಬೈ ಫಾದರ್. ಸಿ, a newspaper is read by father. D, a newspaper were being read by father. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, ಎಲ್ಲ ಸೆಂಟೆನ್ಸ್ ಸೇಮ್ ಅನಿಸ್ತಾ ಇವೆ. ಪ್ಯಾಸಿವಸ್ ಮಾಡಬೇಕಂದ್ರೆ ಯಾವ ಟೆನ್ಸಲ್ಲಿ ಮಾಡ್ತೀರಾ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ನಮಗೆ ಕೊಟ್ಟಂಥ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂವಲ್ಲಿದೆ. ಸೊ ಪಾಸ್ಟ್ ಕಂಟಿನ್ಯೂ ಇದ್ದಾಗ ನಾವು ಪ್ಯಾಸಿವಸನ್ನು ಹೇಗೆ ಮಾಡ್ತೀವಿ? ಓಕೆ, ನಾವೀಗ ಉತ್ತರ ನೋಡೋಣ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಬಿ, ಅ ನ್ಯೂಸ್ ಪೇಪರ್ ವಾಸ್ ಬೀಂಗ್ ರೆಡ್ ಬೈ ಫಾದರ್. ವಾಸ್ ಬಂದಾಗ ವಾಸ್ ಬೀಂಗನ್ನು ಆ್ಯಡ್ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 9. ರಾಣಿ ಸೆಡ್ ಐ ವಿಲ್ ವರ್ಕ್ ಹಾರ್ಡ್. ರಿಪೋರ್ಟೆಡ್ ಸ್ಪೀಚ್ ಆಫ್ ದಿ ಸೆಂಟೆನ್ಸ್ ಈಸ್. ನೋಡಿ, ರಾಣಿ ಸೆಡ್ ಐ ವಿಲ್ ವರ್ಕ್ ಹಾರ್ಡ್, ಈ ಒಂದು ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ ಮಾಡಿ ರಿಪೋರ್ಟೆಡ್ ಸ್ಪೀಚ್ ಮಾಡಿ ಅಂತ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಅರ್ಥ ಕೊಡುತ್ತೆ. ಆಪ್ಷನ್ ಎ, ರಾಣಿ ಸೆಡ್ ದ್ಯಾಟ್ ಸಿ ವಿಲ್ ವರ್ಕ್ ಹಾರ್ಡ್. ಆಪ್ಷನ್ ಬಿ, ರಾಣಿ ಸೆಡ್ she was working hard. Option C, Rani said that she would work hard. D, Rani told she would work harder. ಓಕೆ ಮಕ್ಕಳೇ, ನಿಮ್ಮ 10 ಸೆಕೆಂಡ್ಗಳ ಕೌಂಟ್ಡೌನ್ ಪ್ರಾರಂಭ ಆಗಿದೆ. ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಇದು. ಈಗ ಪ್ಯಾಸಿವೈಸ್ ಮಾಡಬೇಕಂದ್ರೆ ಯಾವ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಮಾಡ್ತೀರಾ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ರಿಪೋರ್ಟೆಡ್ ಸ್ಪೀಚ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಸೊ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ, ರಾಣಿ ಸೆಡ್ ದ್ಯಾಟ್ ಶಿ ವುಡ್ ವರ್ಕ್ ಹಾರ್ಡ್. ಓಕೆ, ಇಲ್ಲಿ ದ್ಯಾಟ್ ಯಾಕೆ ಬಂತಂದರೆ ಇದು ಅಸರ್ಟಿವ್ ಸೆಂಟೆನ್ಸಲ್ಲಿದೆ ಮತ್ತು ವಿಲ್ ಇದ್ದೇನಾಗುತ್ತೆ, ವುಡ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 10, ದ ಕೌ ಈಟ್ಸ್ ಗ್ರಾಸ್. ಚೂಸ್ ಕರೆಕ್ಟ್ WH ಕ್ವೆಶನ್. ಸೊ ಇಲ್ಲಿ WH ಕ್ವೆಶನನ್ನು ಮಾಡಬೇಕು. ಇಲ್ಲಿ ಗ್ರಾಸ್ ಅನ್ನೋದಕ್ಕೆ ನಾವು ಏನು ಮಾಡೋಣ, ಅಂಡರ್ಲೈನ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಪದ ನಮಗೆ ಆನ್ಸರ್ ಬರಬೇಕು. ಓಕೆನಾ? ದ ಕೌ ಈಟ್ಸ್ ಗ್ರಾಸ್, ಇಲ್ಲಿ ಗ್ರಾಸ್ಗೆ ಅಂಡರ್ಲೈನ್ ವರ್ಡ್ ಅಂತ ಅಂದ್ಕೊಂಡು ನೀವು ಆನ್ಸರ್ ಗ್ರಾಸ್ ಬರೋ ಹಾಗೆ ಪ್ರಶ್ನೆಯನ್ನು ಮಾಡಬೇಕು. ನೋಡಿ, ಆಪ್ಷನ್ ಎ, ವಾಟ್ ವುಡ್ ದ ಕೌ eat. B, what does the cow eat? C, what did the cow eat? D, what is the cow eating? ತುಂಬ ಸಿಂಪಲ್ ಆಗಿದೆ. ಯಾವಾಗಲೂ ನಾವು WH ಕ್ವೆಶನ್ ಮಾಡಬೇಕಾದ್ರೆ ಯಾವ ಟೆನ್ಸ್ ಸೆಂಟೆನ್ಸ್ ಕೊಡ್ತಾರೋ ಅದೇ ಟೆನ್ಸಲ್ಲೇ ನಾವು ಮಾಡಬೇಕಾಗುತ್ತೆ. ಸೊ ಈ ಕ್ಲೀವರ್ಜನ್ನು ಬಳಸ್ಕೊಂಡು ಸರಿಯಾದ ಉತ್ತರವನ್ನು ಕೊಡಿ. ಸಾಕಷ್ಟು ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಕೊಡ್ತಾಯಿದ್ದೀರಾ. ಸೊ ಥ್ಯಾಂಕ್ ಯು. ಈಗ ನಾನು ಸರಿ ಉತ್ತರವನ್ನು ಹೇಳ್ತೀನಿ, ನಿಮ್ಮ ಉತ್ತರವನ್ನು ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಬಿ, ವಾಟ್ ಡಸ್ ದ ಕೌ ಈಟ್. ಓಕೆ, ಯಾಕಂದರೆ ಕೊಟ್ಟಂಥ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟಲ್ಲಿದೆ. ಸೊ ನಾವು ಸಿಂಪಲ್ ಪ್ರೆಸೆಂಟೇ ಮಾಡಬೇಕು. ಇಲ್ಲಿ ನೋಡಿ, ಮೊದಲನೇ ಸೆಂಟೆನ್ಸು ವುಡ್ ಅಂತ ಬಂದಿದೆ, ಎರಡನೇ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ, ಈ ಡಿ ಸೆಂಟೆನ್ಸ್ ನೋಡಿ ಪ್ರೆಸೆಂಟ್ ಕಂಟಿನ್ಯೂ ಇದೆ. ಬಟ್ ನಮ್ಗೆ ಕೊಟ್ಟಂಥ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಇರೋ ಸಲುವಾಗಿ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇರ್ತಕ್ಕಂಥ ಸೆಂಟೆನ್ಸನ್ನು ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. ಇದು ಒಂದು ಈಸಿಯಾದ ಟೆಕ್ನಿಕ್.
ಕ್ವೆಶನ್ ನಂಬರ್ 11, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ಡ್ಯಾಶ್ ಡ್ಯಾಶ್ ಗೆಟ್ ಮೋರ್ ಮಾರ್ಕ್ಸ್. ಇಲ್ಲಿ ನಾವು ಇಫ್ ಕ್ಲಾಸನ್ನು ತುಂಬಬೇಕು, ಹೌದಾ? ಸೊ ಯಾವ ಇಫ್ ಕ್ಲಾಸನ್ನು ತುಂಬ್ತೀರಾ ನೋಡ್ಕೊಳ್ಳಿ. ಇಫ್ ಕ್ಲಾಸ್ ಅಂದಾಗ ನಮಗೆ ಇರೋದು ಥರ್ಡ್ ಕಂಡೀಷನ್, SSLC ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಇರೋದು ಥರ್ಡ್ ಕಂಡೀಷನ್. ಸೊ ಯಾವುದನ್ನು ಫಿಲಪ್ ಮಾಡ್ತೀರಾ? ಆಪ್ಷನ್ ಎ ವುಡ್, ಬಿ ವುಡ್ ಹ್ಯಾವ್, ಸಿ ವಿಲ್, ಡಿ ಶಾಲ್ ಹ್ಯಾವ್. ತುಂಬ ಸಿಂಪಲ್ ಆಗಿದೆ. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಥರ್ಡ್ ಕಂಡೀಷನಲ್ಲಿದೆ. ಸೊ ಥರ್ಡ್ ಕಂಡೀಷನ್ ಇದ್ದಾಗ ಯಾವಾಗಲೂ ಆನ್ಸರ್ ಏನು ಬರುತ್ತೆ ಅಂತ ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಸೊ ನಮ್ಮ SSLC ಹಾಗೂ ಹೈಸ್ಕೂಲ್ ಮಕ್ಕಳಿಗೆ ಇರ್ತಕ್ಕಂಥದ್ದು ಈ ಒಂದು ಪ್ರಕಾರದ ಥರ್ಡ್ ಕಂಡೀಷನ್. ಸೊ ಇಲ್ಲಿ ಸರಿಯಾದ ಉತ್ತರ ಚೆಕ್ ಮಾಡೋಣ. ಈಗ ಆಪ್ಷನ್ ಬಿ ವುಡ್ ಹ್ಯಾವ್. ಎಸ್, ನಮ್ಗೆ ಯಾವಾಗಲೂ ಆನ್ಸರ್ ಯಾವುದು ಬರುತ್ತೆ? ವುಡ್ ಹ್ಯಾವೇ ಇರುತ್ತೆ. ಕ್ವೆಶನ್ ನಂಬರ್ 12, ದ ವರ್ಡ್ ವಿಚ್ ಹ್ಯಾಸ್ 2 syllables ಈಸ್. ಸೊ 2 ಸಿಲೆಬಲ್ಗಳಿದ್ದಂಥ ಪದ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಬೇರೆ ಬೇರೆ ಸಿಲೆಬಲ್ ಇರುತ್ತೆ. ಸೊ ನಮಗೆ ಕೇಳಿದರೆ ಯಾವುದು? 2 ಸಿಲೆಬಲ್ ಇದ್ದದ್ದು. ಆಪ್ಷನ್ ಎ ಬ್ಲ್ಯಾಕ್, ಆಪ್ಷನ್ ಸಿ ಮೆಮೊರಿ, ಸಿ ಇಂಟ್ರೆಸ್ಟಿಂಗ್, ಡಿ ಡೂಡಲ್ಸ್. ಓಕೆ, ಈ ಚಿನ್ ಆ್ಯಂಡ್ ಪಾಮ್ ಮೆಥಡನ್ನು ಬಳಸ್ಕೊಂಡು 2 ಸಿಲೆಬಲ್ ಯಾವುದಿದೆ ಅಂತ ಫೈಂಡ್ ಔಟ್ ಮಾಡಿ. ವರ್ಡನ್ನು ಪ್ರನೌನ್ಸ್ ಮಾಡಿ. ನಿಮ್ಮ ಅಂಗೈಯನ್ನು ನಿಮ್ಮ ಬಾಯಿ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಪ್ರನೌನ್ಸ್ ಮಾಡಿ ನೋಡಿ, ಅಲ್ಲಿ ಎಷ್ಟು ಬಾರಿ ನಿಮ್ಮ ಚಿನ್ ನಿಮ್ಮ ಪಾಮ್ಗೆ ಟಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನಾನು ಸರಿ ಉತ್ತರ ಹೇಳ್ತೇನೆ ನೋಡಿ. ಈಗ ಆಪ್ಷನ್ ಡಿ ಡೂಡಲ್ಸ್. ಡೂಡಲ್ಸಲ್ಲಿ 2 ಸಿಲೆಬಲ್ಸ್ ಇವೆ. ಕ್ವೆಶನ್ ನಂಬರ್ 13, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ದ ಟು ಇನ್ಫಿನಿಟಿವ್ ಈಸ್. ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಇದೆಯಲ್ಲ, ಈ ಸೆಂಟೆನ್ಸಲ್ಲಿ ಟು ಇನ್ಫಿನಿಟಿವ್ ಯಾವುದಿದೆ ಅಂತ. ಸೊ ಟು ಇನ್ಫಿನಿಟಿವ್ ಕಂಡುಹಿಡಬೇಕಂದ್ರೆ ಏನು ಟೆಕ್ನಿಕ್ ಇದೆ? ಒಂದು ಟು ಫಾರ್ಮ್ ಇರುತ್ತೆ, ಒಂದು ವರ್ಬ್ ಫಾರ್ಮ್ ಇರುತ್ತೆ. ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಪ್ಷನ್ ಎ ಲುಕ್, ಆಪ್ಷನ್ ಬಿ ಲುಕ್ ಫಾರ್, ಸಿ ಟು, ಡಿ ಟು ಲುಕ್. ಓಕೆ, ನಿಮ್ಮ ಕೌಂಟೌನ್ ಪ್ರಾರಂಭ ಆಗಿದೆ ಮಕ್ಕಳೇ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತಾ ಇರಿ. ಓಕೆ, ನಿಮ್ಮ ಕೌಂಟೌನ್ ಓವರ್ ಆಗಿದೆ. ಈಗ ನಿಮ್ಮ ಕಾಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿ ಸರಿಯಾದ ಉತ್ತರ ಕಡೆಗೆ ನೋಡ್ತಾ ಇರಿ. ನಿಮ್ಮ ಉತ್ತರವನ್ನು ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಡಿ ಟು ಲುಕ್. ನಾನು ಹೇಳಿದೆ ಟು ಮತ್ತು ವರ್ಬ್ ಫಾರ್ಮ್ ಇರಬೇಕು. ನೋಡಿ, ಇಲ್ಲಿ ಟು ಇದೆ ಮತ್ತು ವರ್ಬ್ ಫಾರ್ಮ್ ಇದೆ. ಎಸ್. ಕ್ವೆಶನ್ ನಂಬರ್ 14, he turned home from the club. ಚೂಸ್ ದಿ ಕರೆಕ್ಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ನಾವು ಕ್ವೆಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಸೆಂಟೆನ್ಸ್ ಅಂದರೆ he returned home from the club. ಇದರ ಕ್ವೆಶನ್ ಟ್ಯಾಗ್ ಏನಾಗುತ್ತೆ? ಆಪ್ಷನ್ ಎ ಡೋಂಟ್ ಹಿ, ಆಪ್ಷನ್ ಬಿ ಡಸಂಟ್ ಹಿ, ಸಿ ಡಿಡ್ ಹಿ, ಡಿ ಡಿಡಂಟ್ ಹಿ. ಸೊ ಕ್ವೆಶನ್ ಟ್ಯಾಗನ್ನು ಕಂಡುಹಿಡಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಕೊಟ್ಟಂಥ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಮತ್ತು ಅದು ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಇಷ್ಟು ನಿಮ್ಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಆನ್ಸರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕೆಲವೊಬ್ಬರು ಮಾತ್ರ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬ ಈಸಿಯಾದ ಪ್ರಶ್ನೆ ಇದೆ. ನಾವೀಗ ಉತ್ತರ ಕಡೆಗೆ ಹೋಗೋಣವಾ? ಸರಿ, ಉತ್ತರ ಯಾವುದಿದೆ? ಎಸ್, ಆಪ್ಷನ್ ಟಿ ಡಿಡಂಟ್ ಹಿ. ಯಾಕಂದರೆ ಕೊಟ್ಟಂಥ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸಿಂಪಲ್ ಪಾಸ್ಟ್ ಇದ್ದಾಗ ಡೂ ಅಥವಾ ಡಿಡ್ ಅಂತಲೇ ಬಳಸ್ತೀವಿ, ಬೇರೆ ಯಾವುದು ಬಳಸೋದಿಲ್ಲ, ಡಿಡ್ ಬಳಸ್ತೀವಿ. ಸೊ ಆಪ್ಷನ್ ಟಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವೆಶನ್ ನಂಬರ್ 15, ನೋ ಅದರ್ ಮೆಟಲ್ ಈಸ್ ಆ್ಯಸ್ ಯೂಸ್ಫುಲ್ ಆ್ಯಸ್ ಸ್ಟೀಲ್. ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ನೋಡಿ, ಆ ಸೆಂಟೆನ್ಸನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ಆಪ್ಷನ್ ಎ ಸ್ಟೀಲ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಮೆಟಲ್, ಬಿ ಸ್ಟೀಲ್ ವಾಸ್ ದಿ ಮೋಸ್ಟ್ ಯೂಸ್ಫುಲ್ ಮೆಟಲ್, ಸಿ ಸ್ಟೀಲ್ ಈಸ್ ಮೋರ್ ಯೂಸ್ಫುಲ್ ದೆನ್ ಅದರ್ ಮೆಟಲ್ಸ್, ಡಿ ಸ್ಟೀಲ್ ಈಸ್ ದ ಯೂಸ್ಫುಲ್ಲೆಸ್ಟ್ ಮೆಟಲ್. ಸೊ ತುಂಬ ಈಸಿಯಾದ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ನಿಮ್ಮ ಎಕ್ಸಾಮಲ್ಲಿ ಕೂಡ ತುಂಬ ಈಸಿಯಾಗಿ ಬರುತ್ತೆ. ಯಾಕಂದರೆ ಈ ಕೋವಿಡ್-19ದಿಂದ ನಿಮಗೆಲ್ಲ ಕ್ಲಾಸ್ಗಳು ಸರಿಯಾಗಿ ನಡೆದಿಲ್ಲ ಅಂತ ಕ್ವಶನ್ ಪೇಪರ್ ಕೂಡ ಈಸಿಯಾಗಿ ತೆಗಿತಾ ಇದ್ದಾರೆ. ಸೊ ಈ ಥರದ ಈಸಿ ಪ್ರಶ್ನೆ ಕೂಡ ಬರ್ಬೋದು ನಿಮ್ಮ ಎಕ್ಸಾಮ್ಗಳಲ್ಲಿ. ನಾವು ಸರಿಯಾದ ಉತ್ತರ ನೋಡೋಣ. ಓಕೆ, ಆಪ್ಷನ್ ಎ ಸ್ಟೀಲ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ಕ್ವೆಶ್ಚನ್ ನಂಬರ್ 16, ರೋಮಾ ಡ್ಯಾಶ್ ಡ್ಯಾಶ್ ಮೀಟ್ ವಿಜಯ್ ದಟ್ ವೀಕೆಂಡ್. ದ ಕರೆಕ್ಟ್ ಫ್ರೇಸಲ್ ವರ್ಬ್. ಈ ಬಿಟ್ಟ ಸ್ಥಳದಲ್ಲಿ ಯಾವ ಫ್ರೇಸಲ್ ವರ್ಬನ್ನು ತುಂಬ್ತೀರಾ? ಆಪ್ಷನ್ ಎ ಲುಕ್ಡ್ ಅಪ್, ಆಪ್ಷನ್ ಬಿ ಲುಕ್ಡ್ ಇನ್ ಟು, ಸಿ ಲುಕ್ಡ್ ಫಾರ್ವರ್ಡ್ ಟು, ಡಿ ಲುಕ್ಡ್ ಫಾರ್.
ಸೊ ಫ್ರೇಜಲ್ ವರ್ಬ್ಗಳ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಬೇಕಂದ್ರೆ ಫ್ರೇಜಲ್ ವರ್ಬ್ ಬಾಯ್ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅಷ್ಟು ಫ್ರೇಜಲ್ ವರ್ಬ್ ನಾನು ಎಷ್ಟು ಹೇಳಿದ್ರು ಅಷ್ಟನ್ನು ಪ್ರಿಪೇರ್ ಆದರೆ ಸಾಕು, ಎಕ್ಸಾಮ್ಗಳಲ್ಲಿ ನೀವು 1 ಅಂಕ ಫಿಕ್ಸ್ ಆಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ, ಲುಕ್ಡ್ ಫಾರ್ವರ್ಡ್ ಟು. ಕ್ವೆಶ್ಚನ್ ನಂಬರ್ 17, ವಿ ಡ್ಯಾಶ್ ಡ್ಯಾಶ್ ಒಬೆ ಅವರ್ ಎಲ್ಡರ್ಸ್. ದ ಕರೆಕ್ಟ್ ಮಾಡೆಲ್ ಆಕ್ಸಿಲರಿ ವರ್ಬ್ ಈಸ್. ಸೊ ಯಾವ ಒಂದು ಮಾಡೆಲನ್ನು ಇಲ್ಲಿ ತುಂಬ್ತೀರಾ ಅಂತ ಇದೆ. ಆಪ್ಷನ್ ಎ ಕ್ಯಾನ್, ಆಪ್ಷನ್ ಬಿ ಮಸ್ಟ್, ಆಪ್ಷನ್ ಸಿ ಕುಡ್, ಆಪ್ಷನ್ ಡಿ ಮೇ. ತುಂಬ ಸಿಂಪಲ್ ಆಗಿದೆ ನೋಡಿ ಪ್ರಶ್ನೆ ಮತ್ತು ಇಂಪಾರ್ಟೆಂಟ್ ಕೂಡ. ವಿ ಡ್ಯಾಶ್ ಡ್ಯಾಶ್ ಒಬೆ ಅವರ್ ಎಲ್ಡರ್ಸ್. ಸೊ ಒಬೆ ಬಂದಾಗ ಯಾವಾಗಲೂ ಒಂದು ಪದ ಬರುತ್ತೆ ಜಾಸ್ತಿ. ಸೊ ಅದು ಯಾವುದು ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ. ನೀವು ಕೂಡ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಸರಿ ಉತ್ತರ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಓಕೆ ತುಂಬ ಧನ್ಯವಾದ ನಿಮ್ಮ ಈ ಒಂದು ಆಸಕ್ತಿಗೆ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಬಿ, ಮಸ್ಟ್. ವಿ ಮಸ್ಟ್ ಒಬೆ ಅವರ್ ಎಲ್ಡರ್ಸ್. ನಾವು ನಮ್ಮ ಹಿರಿಯರಿಗೆ ವಿಧೇಯರಾಗಿರಬೇಕು. ಕ್ವೆಶ್ಚನ್ ನಂಬರ್ 18, ಐ ಡ್ಯಾಶ್ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಬಿ ಪ್ಲಸ್ ಸ್ಯಾನಿಟೈಸ್ ಮೈ ಹ್ಯಾಂಡ್ಸ್ ನೌ. ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಈಸ್. ಇಲ್ಲಿ ಯಾವ ಟೆನ್ಸ್ ಫಾರ್ಮನ್ನು ಯೂಸ್ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಬ್ರ್ಯಾಕೆಟಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಬಿ ಪ್ಲಸ್ ಸ್ಯಾನಿಟೈಸ್. ಆಪ್ಷನ್ ಎ ಆಮ್ ಸ್ಯಾನಿಟೈಸಿಂಗ್, ಬಿ ಹ್ಯಾವ್ ಬಿನ್ ಸ್ಯಾನಿಟೈಸಿಂಗ್, ಸಿ ಹ್ಯಾಸ್ ಬಿನ್ ಸ್ಯಾನಿಟೈಸಿಂಗ್, ಡಿ ಹ್ಯಾಡ್ ಬಿನ್ ಸ್ಯಾನಿಟೈಸಿಂಗ್. ಓಕೆ, ಸ್ಯಾನಿಟೈಸ್ ಬಗ್ಗೆ ಇದೆ. ಸ್ಯಾನಿಟೈಸ್ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಬರ್ಬೋದು ನೋಡಿ, ಯಾಕಂದರೆ ಕೋವಿಡ್ ಸನ್ನಿವೇಶದಲ್ಲಿ ಎಕ್ಸಾಮ್ ನಡೀತಾ ಇವೆ. ಸೊ ಇದ್ರ ಬಗ್ಗೆ ನಿಮಗೆ ಬರ್ಬೋದು ಪ್ರಶ್ನೆ. ಅದಕ್ಕಾಗಿ ನಾನು ಈ ಥರದ ಸೆಂಟೆನ್ಸನ್ನು ಫ್ರೇಮ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಇದೆ. ಓಕೆ, ನಾವು ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಎ ಆಮ್ ಸ್ಯಾನಿಟೈಸಿಂಗ್. ಸೊ ಇದು ಬಿ ಬಂದಾಗ ನಾವು ಯಾವಾಗಲೂ ಕಂಟಿನ್ಯೂಸ್ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಅಂತ ಇರೋ ಸಲುವಾಗಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಪ್ರೆಸೆಂಟ್ ಒಂದು ಟೆನ್ಸ್ನ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊತಾ ಇದ್ವಿ. ಕ್ವೆಶ್ಚನ್ ನಂಬರ್ 19, ಯುವರ್ ರೆಗ್ಯುಲರ್ ಪ್ರಾಕ್ಟೀಸ್ ಗಿವ್ಸ್ ಯು ಅ ಲಾಟ್ ಆಫ್ ಡ್ಯಾಶ್ ಡ್ಯಾಶ್. ದ ಕರೆಕ್ಟ್ ವರ್ಡ್ ಫಾರ್ಮ್ ಈಸ್. ಇಲ್ಲಿ ಯಾವ ಒಂದು ವರ್ಡ್ ಫಾರ್ಮನ್ನು ತುಂಬ್ತೀರಾ ಅಂತ ಇದೆ. ಸೊ ವರ್ಡ್ ಫಾರ್ಮ್ ಅಂದರೆ ಆ ವರ್ಡ್ನ ಬೇರೆ ಬೇರೆ ರೂಪ ನೋಡಿ. ಆಪ್ಷನ್ ಎ ಕಾನ್ಫಿಡೆನ್ಸ್, ಆಪ್ಷನ್ ಬಿ ಕಾನ್ಫಿಡೆಂಟ್ಲಿ, ಆಪ್ಷನ್ ಸಿ ಕಾನ್ಫಿಡೆನ್ಸ್, ಸಿ ಕಾನ್ಫೈಡ್. ಓಕೆ, ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗ್ತಿದೆ ಮಕ್ಕಳೇ. ಬೇಗ 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 ಉತ್ತರಗಳನ್ನ ಕೊಡಿ. ಈ ಕ್ವಿಜ್ ಮುಗಿದ ನಂತರ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಡ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನನಗೂ ಕೂಡ ಇನ್ನಷ್ಟು ಮೋಟಿವೇಶನ್ ಆಗುತ್ತೆ. ಜಾಸ್ತಿ ಜನ ವ್ಯೂಸ್ ಬಂದಿದ್ದಾರೆ, ಜಾಸ್ತಿ ಜನ ನೋಡಿದರೆ ಇನ್ನೂ ಮಾಡಬೇಕು ಅಂತ ಮೋಟಿವೇಶನ್ ಆಗುತ್ತೆ. ಸೊ ನೋಡೋಣ ಯಾವ ವರ್ಡ್ ಫಾರ್ಮನ್ನು ತುಂಬ್ತೀರಾ. ಸರಿಯಾದ ಉತ್ತರ ಆಪ್ಷನ್ ಸಿ, ವೆರಿ ಗುಡ್, ಕಾನ್ಫಿಡೆನ್ಸ್ ಅಂತ ತುಂಬ್ತೀವಿ ನೋಡಿ. ಯುವರ್ ರೆಗ್ಯುಲರ್ ಪ್ರಾಕ್ಟೀಸ್ ಗಿವ್ಸ್ ಯು ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಸೊ ಕ್ವಿಝಿನ ಕೊನೆಯ ಪ್ರಶ್ನೆ ಹೋಗ್ತಾ ಇದ್ದೀವಿ, 20ನೇ ಪ್ರಶ್ನೆ. ಅದಕ್ಕಿಂತ ಮುಂಚೆ ನಿಮ್ಮ ಕ್ವಿಝ್ ಮುಗಿದ ನಂತರ ನಿಮ್ಮ ಸ್ಕೋರನ್ನು ಕಾಮೆಂಟಲ್ಲಿ ತಿಳಿಸಿ. ಕ್ವೆಶ್ಚನ್ ನಂಬರ್ 20, ಚೂಸ್ ಕರೆಕ್ಟ್ ಪ್ರಿಫಿಕ್ಸಸ್ ಟು ದಿ ವರ್ಡ್ ಅಬಿಲಿಟಿ. ಸೊ ಅಬಿಲಿಟಿ ಅಂತಕ್ಕಂಥ ಪದಕ್ಕೆ ಯಾವ ಒಂದು ಪ್ರಿಫಿಕ್ಸನ್ನು ಆ್ಯಡ್ ಮಾಡ್ತೀರಾ. ಓಕೆ, ಆಪ್ಷನ್ ಎ ಇನ್, ಆಪ್ಷನ್ ಬಿ ಅನ್, ಆಪ್ಷನ್ ಸಿ ಡಿಸ್, ಆಪ್ಷನ್ ಡಿ ಮಿಸ್. ಓಕೆ, ಆ ಆ್ಯಬಿಲಿಟಿ ಅಂತ ಗೊತ್ತಾಗುತ್ತೆ, ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಯಾವ ಒಂದು ಪ್ರಿಫಿಕ್ಸನ್ನು ಆ್ಯಡ್ ಮಾಡೋ ಮೂಲಕ ನಾವು ಈ ಆ್ಯಬಿಲಿಟಿ ಪದದ ಒಂದು ಆ್ಯಂಟೋನಿಮ್ಸ್ ವಿರುದ್ಧ ಪದವನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಿಮ್ಮ ಕೌಂಟ್ ಡೌನ್ ಓವರ್ ಆಗಿದೆ ಮಕ್ಕಳೇ. ಈಗ ನಾವು ಸರಿಯಾದ ಉತ್ತರ ನೋಡೋಣವಾ. ಓಕೆ, ಸರಿಯಾದ ಉತ್ತರ ಬರ್ತಾಯಿದೆ ಆಪ್ಷನ್ ಎ ಇನ್ ಆ್ಯಬಿಲಿಟಿ. ಆ್ಯಬಿಲಿಟಿ ಅಂದರೆ ಸಾಮರ್ಥ್ಯ, ಇನ್ ಆ್ಯಬಿಲಿಟಿ ಅಂದರೆ ಅಸಾಮರ್ಥ್ಯ. ಓಕೆ ಮಕ್ಕಳೇ, ನಿಮ್ಮ ಕ್ವಿಜ್ನ ಸ್ಕೋರನ್ನು ಕಾಮೆಂಟಲ್ಲಿ ತಿಳಿಸಿ. ಇವತ್ತಿನ ಕ್ವಿಜ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ತಿಳಿಸಿ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ತಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.